Hello students, welcome back to my channel. MCQ ಬರ್ದು ಥಿಯರಿ ಎಕ್ಸಾಮ್ ಬರೆಯೋದೇ ಮರ್ತೋಗುತ್ತೆ. ಆಮೇಲೆ ಮುಂಚೆ ಓದಿರ್ತೀವಿ ಆದ್ರೆ ಎಕ್ಸಾಮ್ ದಿನ ನೆನಪಾಗಿಲ್ಲ. ಆಮೇಲೆ ಸಿಲೆಬಸ್ ಜಾಸ್ತಿ ಇದೆ, ಟೈಮ್ ಮ್ಯಾನೇಜ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ನಿಮಗೆಲ್ಲ ಡೌಟ್ಸ್ ಇದ್ರೆ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ಯಾರೆಲ್ಲ ಈ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಎಲ್ಲ ಟಿಪ್ಸ್ನ ಕೊನೆ ತನಕ ನೋಡಿ ಯಾರು ಮಿಸ್ ಮಾಡಬೇಡಿ. ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಕಂಪಲ್ಸರಿ ನಿಮಗೆ ಅಬೋವ್ 80 or 85, 90 ಅಬೋವ್ ನಿಮಗೆ ಪರ್ಸೆಂಟೇಜ್ ಸ್ಕೋರ್ ಮಾಡ್ತೀರಾ. So let's get started. So first self motivation ಮತ್ತೆ ಪಾಸಿಟಿವ್ ಥಿಂಕಿಂಗ್. ಎಕ್ಸಾಮ್ಗಿಂತ ಮುಂಚೆನೆ ನಾನು ಎಕ್ಸಾಮ್ ಚೆನ್ನಾಗಿ ಬರೀತೀನೋ ಇಲ್ಲೋ ಅಥವಾ ನಾನು ಪೂರ್ತಿಯಾಗಿ ಆನ್ಸರ್ ಮಾಡ್ತೀನೋ ಇಲ್ಲೋ, ಇಷ್ಟು ದಿನ MCQ ಬರ್ದು ನನಗೆ ಥಿಯರಿ ನನಗೆ ಪ್ರಾಕ್ಟೀಸ್ ಹೋಗ್ಬಿಟ್ಟಿದೆ, ನಾನು ಹೆಂಗ್ ಬರೀತೀನಿ ಅದನ್ನೇಳಿ ನೀವೆಲ್ಲ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇದ್ರೆ ನೀವು ಯಾವತ್ತೂ ಚೆನ್ನಾಗಿ ಓದ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಫಸ್ಟಿಗೆ ನೀವು ಪೆಸಿಮಿಸ್ಟ್ ಆಗಿರ್ತೀರ, ಫಸ್ಟಿಗೆ ನೀವು ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀರಾ. ಏನಂತಂದ್ರೆ ಯಾರು ಎಷ್ಟೇ ಹೇಳಿದ್ರು ಅದು ನಿಮಗೆ ಯೂಸ್ಫುಲ್ ಆಗಲ್ಲ. ಸೆಲ್ಫ್ ಮೋಟಿವೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಮನಸ್ಸಲ್ಲಿ ಅನ್ಕೋಬೇಕು, ನಾನು ಚೆನ್ನಾಗಿ ಸ್ಕೋರ್ ಮಾಡ್ತೀನಿ, ನಾನು ಇಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೀನಿ, ಅದ್ರ ಪ್ರಕಾರ ನಾನು ಇವಾಗ ಪ್ಲಾನ್ ಮಾಡ್ತೀನಿ, ಈಗ ನಾನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಓದಕ್ ಸ್ಟಾರ್ಟ್ ಮಾಡ್ಬೇಕು. ನಾಳೆ ಓದಿದ್ರೆ ಆಯ್ತು, ನೀನು ಎಕ್ಸಾಮ್ 15 days ಆದ್ಮೇಲೆ ಇದೆ, ನಾಡಿದಿಂದ ಸ್ಟಾರ್ಟ್ ಮಾಡಿದ್ರೆ ಆಯ್ತು, ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತ ಈ ತರ ಡಿಲೇ ಮಾಡ್ತಾ ಇದ್ರೆ, ಸೆಲ್ಫ್ ಮೋಟಿವೇಶನ್ ಇಟ್ಕೊಳ್ದೇನೆ ಓದ್ಲಿಕ್ಕೆ ನೀವು ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ ಸಕ್ಸಸ್ ಸಿಗೋದಿಲ್ಲ, ನೀವು ಚೆನ್ನಾಗಿ ಸ್ಕೋರ್ ಮಾಡಕ್ ಆಗೋದಿಲ್ಲ. ಸೊ ಫಸ್ಟ್ ಈಸ್ ಸೆಲ್ಫ್ ಮೋಟಿವೇಶನ್, ಪಾಸಿಟಿವ್ ಥಿಂಕಿಂಗ್, ಸೆಲ್ಫ್ ಮೋಟಿವೇಶನ್ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಫಸ್ಟ್ ಥಿಂಗ್, ಓದಕ್ಕೆ ಕುತ್ಕೊಂಡಿದ್ದೀರಾ, ಏನ್ ಮಾಡ್ತೀರಾ ಅಂದ್ರೆ ಬಹಳ ಜನ ಮೊಬೈಲ್, ಎಲ್ಲ ಸ್ಟೂಡೆಂಟ್ಸ್ ಏನ್ ಇಟ್ಕೊಂಡಿರ್ತೀರಾ ಮೊಬೈಲ್ ಇಟ್ಕೊಂಡಿರ್ತೀರಾ ಪಕ್ಕ. ಇದನ್ನ ಫಸ್ಟ್ ನೀವು ತೆಗ್ದು ಹಾಕ್ಬೇಕು. ಕೆಲವೊಬ್ರು ಕೇಳ್ತೀರಾ ಮೊಬೈಲ್ ಅಲ್ಲಿ PDF ಇದೆ ಕ್ವೆಶನ್ಸ್ ಅಂತ, ಏನಾದ್ರೂ ರೆಫರ್ ಮಾಡ್ಲಿಕ್ಕೆ ನೋಡ್ತಿರ್ತೀವಿ ಅಂತ. ಏನಾದ್ರು ಮೆಟೀರಿಯಲ್ಸ್ ಇದ್ರೆ ಅದನ್ನ ಜೆರಾಕ್ಸ್ ಮಾಡ್ಕೊಂಡು ತಗೊಂಬಂದು ಇಟ್ಕೊಳ್ಳಿ, ರಫ್ ಕಾಪಿ ಇಟ್ಕೊಳ್ಳಿ ನಿಮ್ಮ ಹತ್ರ. ಸ್ಟಿಲ್ ಜಾಸ್ತಿ PDF ಲಾಂಗ್ ಇರುವಂತ PDF ಇದೆ, ಜೆರಾಕ್ಸ್ ಮಾಡ್ಕೊಳಕ್ ಆಗಲ್ಲ ಅಂತ ಅಂದ್ರೆ ಆಪ್ಸ್ ನೋಟಿಫಿಕೇಶನ್ ಆಫ್ ಮಾಡಿ. ಯಾವಾಗ ನೀವು ಮೊಬೈಲ್ನ ತೆಗೆದು ಫೋಕಸ್ ಮಾಡಿ ಓದಕ್ ಸ್ಟಾರ್ಟ್ ಮಾಡ್ತೀರಾ ಅವಾಗ ಮಾತ್ರ ಕಂಪ್ಲೀಟ್ ಆಗಿ ಓದಕ್ ಆಗೋದು. ದಟ್ ಈಸ್ ದ ಮೇನ್ ಡಿಸ್ಟ್ರಾಕ್ಷನ್ ವೈಲ್ ಯು ಆರ್ ರೀಡಿಂಗ್. ಸೊ ಮೊಬೈಲ್ನ ಅವಾಯ್ಡ್ ಮಾಡಿ ಓದ್ಬೇಕಾದ್ರೆ, ಸರಿನಾ? ನೆಕ್ಸ್ಟ್, ನೀವಾಗ ಓದಕ್ ಕುತ್ಕೊಂಡಿರ್ತೀರಾ, ಯಾರೋ ಫ್ರೆಂಡಿಗೆ ನೀವು ಕಾಲ್ ಮಾಡ್ತೀರಾ, ಯಾವ ಮೆಟೀರಿಯಲ್ ರೆಫರ್ ಮಾಡ್ತಾ ಇದೀಯ ಅಂತ. ಅವ್ರು ಯಾವ್ದೋ ಮೆಟೀರಿಯಲ್ ಹೇಳ್ತಾರೆ, ನೀವು ಅದನ್ನ ತಗೊಂಡ್ ಬಂದು ಓದ್ತಾ ಇರ್ತೀರಾ. ಮತ್ತೆ ಇನ್ನೊಂದು ಫ್ರೆಂಡ್ ಕಾಲ್ ನಿಮಗೆ ಬರುತ್ತೆ, ಏನಂತ ಅಂದ್ರೆ ನೀನ್ ಯಾವ್ದು ಮೆಟೀರಿಯಲ್ ಯೂಸ್ ಮಾಡ್ತಾ ಇದೀಯಾ ಅಂತ, ನಾನು ಇದನ್ನ ಓದ್ತಾ ಇದ್ದೀನಿ ಅಂತ ಹೇಳ್ತೀರಾ. ಅವಾಗ ಅವ್ರು ಹೇಳ್ತಾರೆ ಅದು ಬೇಡ, ಅದ್ರಲ್ಲಿ ರಾಂಗ್ ಇದೆ, ಅದು ಆಥರ್ ಸರಿ ಇಲ್ಲ, ನಾನು ಒಂದು ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೀನಿ, ಅದು ನೀನ್ ರೆಫರ್ ಮಾಡು ಅಂತ. ಮತ್ತೆ ಆ ಮೆಟೀರಿಯಲ್ ತಗೊಂಡ್ ಬಂದು ಓದ್ತಾ ಇರ್ತೀರಾ. ಸೊ ಈ ತರ ನೀವು ಜಾಸ್ತಿ ಮೆಟೀರಿಯಲ್ಸ್ ನ ರೆಫರ್ ಮಾಡಿದ್ರೆ ಯಾವತ್ತೂ ಕರೆಕ್ಟ್ ಆಗಿ ಆನ್ಸರ್ ಬರೆಯಕ್ಕಾಗಲ್ಲ. ಸೊ ಮೇಜರ್ ಆಗಿ ಸೈನ್ಸ್ ಸ್ಟೂಡೆಂಟ್ಸ್ ಗೆ NCERT ಇಸ್ ದ ಮೇನ್ ಸೋರ್ಸ್, ಅದೇ ನಿಮಗೆ ಮೇನ್ ಮೆಟೀರಿಯಲ್. ಎಲ್ಲ ಆನ್ಸರ್ಸ್ ಬರಿಬೇಕಾದ್ರೂ ನೀವು NCERT ಅಲ್ಲಿರುವಂತಹ ವರ್ಡ್ಸ್ ನ ಯೂಸ್ ಮಾಡಬೇಕು. ಅದು ನಿಮಗೆ ಯಾವಾಗಲೂ ನೆನಪಿರ್ಲಿ, NCERT ಇಸ್ ದ ಮೇನ್ ಮೆಟೀರಿಯಲ್. ಮತ್ತೆ ಆನ್ಸರ್ ಹೆಂಗೆ ಫ್ರೇಮ್ ಮಾಡಬೇಕು ಅಂತ ನೋಡ್ಕೊಳಕ್ಕೆ ಬೇಕಿದ್ರೆ ಯಾವ್ದಾದ್ರು ಒಂದು ಕಾಲೇಜಲ್ಲಿ ಕೊಟ್ಟಿರುವಂತಹ ಮೆಟೀರಿಯಲ್ ಅಥವಾ ಯಾವ್ದಾದ್ರು ಥಿಯರಿಗೆ ಬೆಸ್ಟ್ ಮೆಟೀರಿಯಲ್ ನಿಮಗೆ ಕಾಲೇಜಲ್ಲಿ ಲೆಕ್ಚರರ್ಸ್ ಯಾವ್ದು ಹೇಳಿರ್ತಾರೋ ಅದನ್ನ ಇಟ್ಕೊಂಡು ಓದ್ಕೊಳ್ಳಿ. ಇಲ್ಲಾಂದ್ರೆ ಕ್ವಶನ್ಸ್ ಯಾವ ತರ ಫ್ರೇಮ್ ಮಾಡಿರ್ತಾರೆ ಅಂತ ತಿಳ್ಕೊಳಕ್ಕೆ ಒಂದು ಅಥವಾ ಎರಡು ಮೆಟೀರಿಯಲ್ ಇಟ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಮೆಟೀರಿಯಲ್ಸ್ ನ ನೀವು ರೆಫರ್ ಮಾಡಕ್ಕೆ ಹೋಗ್ಬೇಡಿ. ಸೊ ಇದು ಇನ್ನೊಂದು ಇಂಪಾರ್ಟೆಂಟ್ ಟಿಪ್. ನೆಕ್ಸ್ಟ್, ಕಾನ್ಸೆಪ್ಟ್ ಅರ್ಥ ಆದ್ರೆ ಎಕ್ಸಾಮ್ ದಿನ ಯಾವತ್ತೂ ನೀವು ಮರೆಯಲ್ಲ. ಬಹಳ ಜನ ಕೇಳ್ತಾ ಇರ್ತೀರಾ, ನಾವು ಓದಿರ್ತೀವಿ ಆದ್ರೆ ಎಕ್ಸಾಮ್ ದಿನ ಮರ್ತೋಗುತ್ತೆ ಅಂತ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಒಂದು ಸೆಂಟೆನ್ಸ್ ಇದೆ, ಏನಂತ, ಫ್ಯೂಷನ್ ಆಫ್ ಟೂ ಪ್ರೋಟೋಪ್ಲಾಸಮ್ ಬಿಟ್ವೀನ್ ಟೂ ಮೊಟೈಲ್ ಆರ್ ನಾನ್ ಮೊಟೈಲ್ ಗ್ಯಾಮೆಟ್ಸ್ ಈಸ್ ನೋನ್ ಆಸ್ ಪ್ಲಾಸ್ಮೋಗೆಮಿ. ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಫಂಗೈ ಪಾರ್ಟ್ ಅಲ್ಲಿ ಬರುವಂತ 3 points ಸೆಕ್ಷುವಲ್ ರಿಪ್ರೊಡಕ್ಷನ್, ಇದು ನಿಮಗೆ 3 marks ಗೆ ಕೇಳಿರ್ತಾರೆ ಅಂತ ತಿಳ್ಕೊಳ್ಳಿ. ನೀವು ನಾನು ಪ್ರತಿ ಸರಿ ಕರೆಕ್ಷನ್ ಮಾಡ್ಬೇಕಾದ್ರೆ ಸ್ಟೂಡೆಂಟ್ಸ್ ನೋಡಿರ್ತೀನಿ, ಏನ್ ಮಾಡ್ತೀರಾ ಅಂದ್ರೆ ಆ ಸೆಂಟೆನ್ಸ್ ಕರೆಕ್ಟ್ ಆಗಿ ಬರೆಯಲ್ಲ. ಪ್ಲಾಸ್ಮೋಗೆಮಿ ಅಂತ ವರ್ಡ್ ಬರ್ದಿರ್ತೀರಾ, ಬಟ್ ಅಲ್ಲಿರುವಂತಹ ಡೆಫಿನೇಷನ್ ಕರೆಕ್ಟ್ ಆಗಿ ಬರ್ದಿರಲ್ಲ. ಯಾಕೆ ಅಂತಂದ್ರೆ ನೀವು ಬೈ ಹಾರ್ಟ್ ಹಾಕೊಂಡು ಹೋಗಿರ್ತೀರಾ, ಸುಮ್ನೆ ಅಲ್ಲಿ ಹೆಂಗಿರುತ್ತೋ ಹಂಗೆ ಕಲ್ತ್ಕೊಂಡು ಹೋಗಿರ್ತೀರಾ. ಅದನ್ನ ನೀವು ಅರ್ಥ ಮಾಡ್ಕೊಂಡು ಓದಿರಲ್ಲ. ಫಸ್ಟ್ ಏನ್ ಅರ್ಥ ಮಾಡ್ಕೋಬೇಕು ಈ ಸೆಂಟೆನ್ಸ್ ಅಲ್ಲಿ, ಪ್ರೋಟೋಪ್ಲಾಸಮ್ ಅಂದ್ರೆ ಏನು ಕಣ್ ಮುಂದೆ ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಗ್ಯಾಮೆಟ್ಸ್, ಒಂದು ಮೇಲ್ ಗ್ಯಾಮೆಟ್, ಒಂದು ಫಿಮೇಲ್ ಗ್ಯಾಮೆಟ್, ಮೊಟೈಲ್ ಆದ್ರೂ ಇರ್ಬೋದು, ನಾನ್ ಮೊಟೈಲ್ ಆದ್ರೂ ಇರ್ಬೋದು. ಸೊ ಗ್ಯಾಮೆಟ್ಸ್ ಇದೆ, ಆ ಗ್ಯಾಮೆಟ್ಸ್ ಏನಾಗುತ್ತೆ, ಫಸ್ಟ್ ಅದ್ರೊಳಗಡೆ ಇರೋ ಪ್ರೋಟೋಪ್ಲಾಸಮ್ ಫ್ಯೂಸ್ ಆಗುತ್ತೆ. ಸೊ ಇದು ನೀವು ಕಣ್ ಮುಂದೆ ಇಮ್ಯಾಜಿನ್ ಮಾಡ್ಕೋಬೇಕು. ಪ್ರೋಟೋಪ್ಲಾಸಮ್ ಇನ್ ದ ಸೆನ್ಸ್ ಅದ್ರೊಳಗಡೆ ಇರುವಂತಹ ಸೈಟೋಪ್ಲಾಸಮ್ ಮತ್ತೆ ಆರ್ಗನಲ್ಸ್ ಏನೇನಿದೆ, ಲಿಪಿಡ್ಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಅದು ಸೆಲ್ ಒಳಗಡೆ ಏನಿದೆ ಅದೆಲ್ಲ ಫ್ಯೂಸ್ ಆಗ್ತಾ ಇದೆ. ಸೊ ದಿಸ್ ಇಮ್ಯಾಜಿನೇಷನ್ ಶುಡ್ ಕಮ್ ಇನ್ ಫ್ರಂಟ್ ಆಫ್ ಯೋರ್ ಐಸ್.
ಇದು ನಿಮಗೆ ಕಣ್ಮುಂದೆ ಬರಬೇಕು. ದಿಸ್ ಇಸ್ ನೋನ್ ಆಸ್ ಕ್ರಿಯೇಟಿವ್ ವಿಜುವಲೈಸೇಷನ್. ಈ ಮೆಥಡ್ನ ಫಾಲೋ ಮಾಡಿಕೊಂಡು ನೀವು ಪ್ರತಿ ಸರಿನೂ ಓದಬೇಕು. ಸೊ ಇನ್ನೊಂದು ಅದಾಯ್ತಾ ಪ್ಲಾಸ್ಮೋಗ್ಯಾಮಿ. ಸೊ ಇನ್ನೊಂದು ಈಸಿ ಮೆಥಡ್ ಏನಂತ ಅಂದರೆ ಬಯಾಲಜಿನಲ್ಲಿ, ದಿಸ್ ಇಸ್ ನಾಟ್ ಓನ್ಲಿ ಅಪ್ಲಿಕಬಲ್ ಫಾರ್ ಬಯಾಲಜಿ, ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಇದೇ ಮೆಥಡ್ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಪ್ಲಾಸ್ಮೋಗ್ಯಾಮಿ ಅಂತ ವರ್ಡ್ ಇದೆ. ಆಲ್ವೇಸ್ ಇನ್ ದ ಬಯಾಲಜಿ ವಾಟ್ ಯು ನೀಡ್ ಟು ಡೂ ಈಸ್ ಬ್ರೇಕ್ ದ ಟರ್ಮ್ ಆ್ಯಂಡ್ ಗೆಟ್ ದ ಮೀನಿಂಗ್. ಒಂದು ಟರ್ಮ್ ದೊಡ್ಡದಿದೆ ಅಂದರೆ ಅದರಲ್ಲಿ ಹಾಫ್ ಮಾಡಿ, ನಿಮಗೆ ಅಲ್ಲೇ ಮೀನಿಂಗ್ ಸಿಕ್ಕೋಗುತ್ತೆ. ಪ್ಲಾಸ್ಮೋ ಇನ್ ದ ಸೆನ್ಸ್ ಪ್ರೋಟೋಪ್ಲಾಸಮ್, ಗ್ಯಾಮಿ ಅಂತ ಅಂದರೆ ಫ್ಯೂಷನ್. ಪ್ರೋಟೋಪ್ಲಾಸಮ್ನ ಫ್ಯೂಷನ್ ಆಗ್ತಿರೋದಕ್ಕೇನೆ ಪ್ಲಾಸ್ಮೋಗ್ಯಾಮಿ ಅಂತ ಕರೀತಾ ಇದ್ದಾರೆ. ಈ ಒಂದು ವರ್ಡ್ ಇಂದನೇ ನೀವೇ ಡೆಫಿನಿಷನ್ ಅಲ್ಲಿ ಬರ್ದು ಬರ್ಬೋದು. ಕಂಪಲ್ಸರಿ ಪೂರ್ತಿ ಡೆಫಿನಿಷನ್ ಬಯಾಟ್ ಹಾಕೊಂಡು ಕಲಿತಾ ಈ ಒಂದು ಆನ್ಸರ್ ಕಲಿಯೋಕ್ಕೇನೆ ಒಂದು 10-15 ಮಿನಿಟ್ಸ್ ವೇಸ್ಟ್ ಮಾಡೋದು, ಅದೆಲ್ಲ ಯೂಸ್ಲೆಸ್. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಏನಂತ, ಪ್ರೋಟೋಪ್ಲಾಸಮ್ ಇದೆ, 2 ಗ್ಯಾಮೆಟ್ ಇದೆ, ಅದರೊಳಗಡೆ ಇರೋ ಪ್ರೋಟೋಪ್ಲಾಸಮ್ ಫ್ಯೂಸ್ ಆಗ್ತಾ ಇದೆ, ಅದನ್ನ ಪ್ಲಾಸ್ಮೋಗ್ಯಾಮಿ ಅಂತ ಕರಿತೀವಿ. ಇಷ್ಟು ಗೊತ್ತಾದ್ರೆ ಮುಗೀತು. 1 ನಿಮಿಷದಲ್ಲಿ ನೀವು ಆರಾಮಾಗಿ ಇದನ್ನ ಅರ್ಥ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಬರಿಬಹುದು. ನೆಕ್ಸ್ಟ್ ಕ್ಯಾರಿಯೋಗ್ಯಾಮಿ. ಕ್ಯಾರಿಯೋನ್ ಅಂತ ಅಂದ್ರೆ ಏನು? ನ್ಯೂಕ್ಲಿಯಸ್ ಫ್ಯೂಸ್ ಆಗ್ತಾ ಇದೆ. ಸೆಲ್ ಒಳಗಡೆ ಇರುವಂತಹ ಗ್ಯಾಮೆಟ್ ಒಳಗಡೆ ಇರುವಂತಹ ನ್ಯೂಕ್ಲಿಯಸ್ ಫ್ಯೂಸ್ ಆಗಿದೆ, ಅದಕ್ಕೆ ನಾವೇನಂತ ಕರಿತೀವಿ? ಕ್ಯಾರಿಯೋಗ್ಯಾಮಿ. ಸೊ ಈ ತರ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಯಾವತ್ತು ನೀವು ಓದ್ತೀರಾ ಆವಾಗ ಮಾತ್ರ ಎಕ್ಸಾಮಿಗೆ ನಿಮಗೆ ಕರೆಕ್ಟ್ ಆಗಿ ನೆನಪಿರಕ್ಕೆ ಸಾಧ್ಯ, ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಫಿಕ್ಸ್ ಆಗುತ್ತೆ. ಇಲ್ಲಾಂದ್ರೆ ಪ್ರತಿ ಸರಿ ಇವತ್ತು ಇದನ್ನ ಓದ್ತೀರಾ ಬೈಹಾರ್ಟ್ ಹಾಕಿ, ಇವಾಗ ಬರುತ್ತೆ ಅಂತ ಅನ್ಸುತ್ತೆ, ಮತ್ತೆ 4 ದಿನ ಬಿಟ್ಟು ರಿವಿಷನ್ ಮಾಡಕ್ ಕುತ್ಕೊಂಡಾಗ ಆಗ್ಲೇ ಎಲ್ಲ ಮರ್ತೋಗಿರುತ್ತೆ. ಸೊ ಅರ್ಥ ಮಾಡ್ಕೊಂಡು ಓದಿ. ಎಲ್ಲ ಕಾನ್ಸೆಪ್ಟ್ನು ಅಷ್ಟೇ, ಎಲ್ಲ ಸಬ್ಜೆಕ್ಟು ಅಷ್ಟೇ, ಎಲ್ಲ ಕಾನ್ಸೆಪ್ಟು ಅಷ್ಟೇ ಅರ್ಥ ಮಾಡ್ಕೊಂಡು ಓದಿ ನೀವು. ನೆಕ್ಸ್ಟ್, ಇದು ನನ್ನ ಫೇವ್ರೆಟ್ ಟಿಪ್. ಏನಂತ ಅಂದ್ರೆ ಪ್ರತಿ ಸರಿ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಎಕ್ಸಾಮ್ ಪ್ರಿಪ್ರೇಷನ್ ನೀವು ಕುತ್ಕೊಂಡಿರ್ತಿರಲ್ಲ, ಅವಾಗ ಪ್ರೀವಿಯಸ್ 5 to 6 years ಪೇಪರ್ಸ್ ನೀವು ರೆಫರ್ ಮಾಡಿ. ಈಗ ಒಂದು ಲೆಸನ್ ಓದ್ತೀರಾ, ಮಾರ್ಫಾಲಜಿ ಲೆಸನ್ ಓದ್ತೀರಾ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, ಇಂಪಾರ್ಟೆಂಟ್ ಕ್ವೆಶನ್ಸ್ ಇನ್ ದ ಸೆನ್ಸ್ ಪ್ರತಿ ಇಯರ್ ಯಾವ ಕ್ವೆಶನ್ ಜಾಸ್ತಿ ಟೈಮ್ ರಿಪೀಟ್ ಆಗಿದೆ ಅದನ್ನ ಮಾರ್ಕ್ ಮಾಡ್ಕೊತೀರಾ ಕಾನ್ಸೆಪ್ಟ್ನ. ಆ ಆನ್ಸರ್ನ ನೀವು ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಬರ್ದು ಪ್ರಾಕ್ಟೀಸ್ ಮಾಡಬೇಕು ಯಾವಾಗಲೂ ಆನ್ಸರ್ಸ್. ನೀವು ಬರ್ದು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಎಕ್ಸಾಮಿಗೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಸೊ ಈ ತರ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆ ಆನ್ಸರ್ಸ್ನ ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕೊನೆ ತನಕನೂ ನೆನಪಿರುತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲ ಸಬ್ಜೆಕ್ಟಲ್ಲಿ ಯಾವುದೇ ಥರ ಎಕ್ಸಾಮ್ ಇರಲಿ, ನಾಟ್ ಓನ್ಲಿ ದಿಸ್ ಎಕ್ಸಾಮ್, ಎನಿ ಎಕ್ಸಾಮ್ ಇನ್ ಯೋರ್ ಲೈಫ್, ಆಲ್ವೇಸ್ ರೆಫರ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ ಡಯಾಗ್ರಾಮ್ಸ್. ಓದ್ತಾ ಇರ್ತೀರಾ, ಓದಿ ಮಧ್ಯಕ್ಕೆ ಬೇಜಾರಾಗುತ್ತೆ. ಅವಾಗ ಏನು ಮಾಡಿ ಅಂತಂದರೆ ಡಯಾಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಬರೇ ಡಯಾಗ್ರಾಮ್ ಬರ್ದು ಬಂದರೆ ನಿಮಗೆ ಮಾರ್ಕ್ಸ್ ಸಿಕ್ಕಲ್ಲ. ನೀವು ಬರೇ ಡಯಾಗ್ರಾಮ್ ಬರೆದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಗೊತ್ತಾ? 0. ಎಸ್, ಕಂಪ್ಲೀಟ್ ಆಗಿ 0 ಮಾರ್ಕ್ಸ್ ಸಿಗುತ್ತೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ಡಯಾಗ್ರಾಮ್ಸಿಗೆ ಮಾರ್ಕ್ಸ್ ಇರೋದಿಲ್ಲ, ಅದರ ಲೇಬ್ಲಿಂಗಿಗೆ ಇರುತ್ತೆ. ಸಪೋಸ್ ಈಗ 4 ಲೇಬ್ಲಿಂಗ್ ಮಾಡಿರ್ತೀರಾ ಅಂತ ಅಂದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 2 ಮಾರ್ಕ್ಸ್. ಅಂತ ಅಂದ್ರೆ ಒಂದು ಲೇಬ್ಲಿಂಗಿಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಸಪೋಸ್ ಈಗ ಇದರಲ್ಲಿ 2 ಲೇಬಲ್ ಮಾಡಿರ್ತೀರ ಸ್ಟೊಮ್ಯಾಟೋದಲ್ಲಿ, ಗಾರ್ಡ್ ಸೆಲ್ ಅಂತಂದೇಳಿ, ಮತ್ತೆ ಇಲ್ಲಿರುವಂಥದ್ದು ಒಳಗಡೆ ಇರೋ ಸ್ಟ್ರಕ್ಚರು, ಈ ಕಡೆ ಸ್ಟೊಮ್ಯಾಟಲ್ ಪೋರ್, ಟೋಟಲ್ ಇದು ಸ್ಟೊಮ್ಯಾಟಲ್ ಆಪರೇಟಸ್ ಅಂತ 4 ಲೇಬಲ್ ಮಾಡ್ತೀರಾ. ಸೊ 4 ಲೇಬಲ್ ಮಾಡಿದ್ರೆ ಈ ಡಯಾಗ್ರಾಮಿಗೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 2 ಮಾರ್ಕ್ಸ್. ಸೊ NCERT ಅಲ್ಲಿ ಮಿನಿಮಮ್ 4 ಲೇಬ್ಲಿಂಗ್ ಇರುವಂಥ ಡಯಾಗ್ರಾಮ್ಸೇ ನಿಮಗೆ ಎಕ್ಸಾಮಿಗೆ ಬರೋದು. ಯಾಕಂದ್ರೆ ಥಿಯರಿ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ 2 ಮಾರ್ಕ್ಸಿಂದ, 1 ಮಾರ್ಕ್ಸ್ ಕ್ವೆಶನ್ ಇಲ್ಲ ನಿಮಗೆ. ಸೊ 2 ಮಾರ್ಕ್ಸಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 2 ಮಾರ್ಕ್ಸ್, 3 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವೆಶನ್ ಇದೆ ಅಂತಂದ್ರೆ ಅದಕ್ಕೆ ನೀವು ಕಂಪಲ್ಸರಿ 6 ಲೇಬ್ಲಿಂಗ್ ಬರೀಬೇಕು. 10 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವೆಶನ್ ಇದೆ ಅಂದ್ರೆ ಕಂಪಲ್ಸರಿ ನೀವು 10 ಲೇಬಲ್ ಮಾಡಲೇಬೇಕು. ಸೊ ಈ ತರ ಡಯಾಗ್ರಾಮ್ಸ್ ಇದರಲ್ಲಿ ಮೋರ್ ದ್ಯಾನ್ 10 ಲೇಬ್ಲಿಂಗ್ ಇರುತ್ತೆ. ಸೊ ಇಂಥ ಡಯಾಗ್ರಾಮ್ಸ್ ನಿಮಗೆ 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಈ ತರ ನೀವು ಡಯಾಗ್ರಾಮ್ಸ್ನು ಕೂಡ ಪ್ಲಾನ್ ಮಾಡಿ ಓದ್ಕೋಬೇಕು. ನಿಮಗೆ NCERT ಅಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ NCERT ಅಲ್ಲಿ ಯಾವ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ನನ್ನ ಹತ್ರ ಒಂದು PDF ಇದೆ. ಬೇಕಿದ್ರೆ ನಾನು ಅದನ್ನ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆ PDF ನ ಶೇರ್ ಮಾಡ್ತೀನಿ. ಆ ಡಯಾಗ್ರಾಮ್ಸ್ ನ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಮತ್ತೆ ರಿವಿಷನ್. ನೀವು ಯಾವ ತರ ಪ್ಲಾನ್ ಮಾಡಿ ಓದ್ಕೋಬೇಕು ಅಂತಂದ್ರೆ, ಸಪೋಸ್ ಇವತ್ತು ಓದಲಿಕ್ಕೆ ಕುತ್ಕೊಂಡಿದ್ದೀರಾ, ಇನ್ನೂ ಒಂದು 15-20 ಡೇಸ್ ಆದ್ಮೇಲೆ ಎಕ್ಸಾಮ್ ಇದೆ. ಫಸ್ಟಿಗೆನೆ ಏನ್ ಲಿಸ್ಟ್ ಮಾಡ್ಕೊಂಡಿರ್ಬೇಕು ಅಂತ ಅಂದ್ರೆ ಹೈ ವೇಟೇಜ್ ಕಾನ್ಸೆಪ್ಟ್ ಯಾವ್ದಿದೆ, ಹೈ ವೇಟೇಜ್ ಲೆಸನ್ಸ್ ಯಾವ್ದಿದೆ. ಸಪೋಸ್ ಈಗ 3 ಲೆಸನ್ಸ್ ಇದೆ, ಅದರಲ್ಲಿ ಒಂದು ಲೆಸನ್ 2 ಮಾರ್ಕ್ಸ್ ಇದೆ, ಇನ್ನೊಂದು ಲೆಸನ್ 5 ಮಾರ್ಕ್ಸ್ ಇದೆ, ಇನ್ನೊಂದು ಲೆಸನ್ ಇಂದ 7 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಅಂತ ತಿಳ್ಕೊಳ್ಳಿ.
ಒಂದು ಲೆಸನ್ ಇಂದ ಬರೀ 2 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಇದೆ, ಇನ್ನೊಂದು ಲೆಸನ್ ಇಂದ 5 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಇದೆ ಟೋಟಲ್ ಆಗಿ, ಇನ್ನೊಂದು ಲೆಸನ್ಸ್ ಇಂದ 7 ಮಾರ್ಕ್ಸ್ ಬರ್ತಾ ಇದೆ ಟೋಟಲ್ ಆಗಿ ಕ್ವಶನ್ಸ್. ಸೊ ಹಂಗಂತ ಅಂದ್ರೆ ಹೈ ವೇಟೇಜ್ ಯಾವ್ದಾದ್ರು ಇಲ್ಲಿ 7 ಮಾರ್ಕ್ಸ್ ಬರೋದು, ಬಟ್ ಆ ಲೆಸನ್ ನಿಮಗೆ ಡಿಫಿಕಲ್ಟ್ ಅನ್ಸ್ತಾ ಇದೆ. ಇನ್ನೊಂದು 5 ಮಾರ್ಕ್ಸ್ ಬರ್ತಿತ್ತಲ್ಲ, ಆ ಲೆಸನ್ ನಿಮಗೆ ಈಸಿ ಅನ್ಸುತ್ತೆ, ಆ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ, ಆ ಲೆಸನ್ ಅಲ್ಲಿರೋ ಕಾನ್ಸೆಪ್ಟ್ ಎಲ್ಲ ಅದು ನಿಮಗೆ ಈಸಿ ಇದೆ. ಹಂಗಂತಂದೇಳಿ ನೀವು ಡೈರೆಕ್ಟ್ ಆಗಿ ಹೈ ವೇಟೇಜ್ ನ ಟಫ್ ಇದ್ರೂ ಅದನ್ನ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಏನಂತಾನೆ ಹೈ ವೇಟೇಜ್ ತಗೊಳ್ಳಿ, ಆದ್ರೆ ಆ ಕಾನ್ಸೆಪ್ಟ್ ನಿಮಗೆ ಈಸಿ ಇರಬೇಕು. ಸೊ ಫಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಈಸಿ ಕಾನ್ಸೆಪ್ಟ್ ನ ನೀವು ಸ್ಟಾರ್ಟ್ ಮಾಡ್ತೀರಾ ಓದಕ್ಕೆ. ಅದನ್ನ ಓದಿ ಮುಗಿಸಿದ್ಮೇಲೆ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನಾನು ಈ ಲೆಸನ್ ಅಲ್ಲಿರೋ ಎಲ್ಲ ಆನ್ಸರ್ಸ್ ಎಲ್ಲ ಕ್ವಶನ್ಸ್ ನನಗೆ ಆನ್ಸರ್ ಮಾಡುವಂತಹ ಎಬಿಲಿಟಿ ಇದೆ. ನಾನು ಈಗ ನೆಕ್ಸ್ಟ್ ಟಫ್ ಇರೋ ಕಾನ್ಸೆಪ್ಟ್ ಅಂದ್ರೆ ನನಗೆ ಆಲ್ಮೋಸ್ಟ್ ಅದರಲ್ಲಿ ಅರ್ಥ ಆಗಿಲ್ಲ, ಬಟ್ ಏನೇ ಅಂತ ಅಂದ್ರೂ ಅರ್ಥ ಆಗಿಲ್ಲ ಅಂತ ಅಂದ್ರೂ ನಾನು ಮೇಜರ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಏನೇನಿದೆ ಅದನ್ನ ನೋಡ್ಕೊಂಡ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ನೀವು ಈ ತರ ಪ್ಲಾನ್ ಮಾಡ್ಕೊಂಡು ಓದಿದ್ರೆ ನಿಮಗೆ ಎಕ್ಸಾಮಿಗೆ ಕಷ್ಟ ಆಗಲ್ಲ. ಆಮೇಲೆ ಓದಿದ್ಮೇಲೆ ರಿವಿಷನ್ ಕಂಪಲ್ಸರಿ ಮಾಡ್ಲೇಬೇಕು. ಇವತ್ತು 2 ಲೆಸನ್ ಓದಿದಿರಾ ಅಂತ ತಿಳ್ಕೊಳ್ಳಿ, ಅದನ್ನ ರಿವೈಸ್ ಮಾಡ್ಬೇಕು ಓದಿದ್ಮೇಲೆ. ಈ ಎಲ್ಲ ಆನ್ಸರ್ಸ್ ನನಗೆ ಬರುತ್ತಾ, ಸಪೋಸ್ ಈಗ ಒಂದು ಲೆಸನ್ಸ್ ಕ್ವಶನ್ಸ್ ಆನ್ಸರ್ಸ್ ಓದಿರ್ತೀರಾ, ಆಮೇಲೆ ಪ್ರೀವಿಯಸ್ ಇಯರ್ ಪೇಪರ್ ಅಲ್ಲಿ ಯಾವ ತರ ಕ್ವಶನ್ಸ್ ಇದೆ ಅಂತ ರೆಫರ್ ಮಾಡ್ತಾ ಇದ್ದೀರಾ, ಆ ಕ್ವಶನ್ ಬಂತು ಆ ಲೆಸನ್ ಇಂದ, ಆ ಕ್ವಶನ್ಗೆ ನಾನು ಯಾವ ತರ ಆನ್ಸರ್ ಮಾಡ್ತೀನಿ ಅಂತ ಹೇಳಿ ನೀವು ಒಂದ್ ಕಡೆ ಆನ್ಸರ್ ಮಾಡಿ ನೋಡ್ಬೇಕು. ನಾನು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದ್ದೀನಾ ಇಲ್ಲ ಅಂತ ಹೇಳಿ ಸೆಲ್ಫ್ ಚೆಕ್ ಮಾಡ್ಕೋಬೇಕು. ನೀವು ಯಾವ್ದಾದ್ರು ಮಟ್ಟಿದಲ್ಲಿ ಇಟ್ಕೊಂಡಿರ್ತಿಲ್ಲ ರೆಫರೆನ್ಸ್, ಅದನ್ನ ನೋಡ್ಕೊಂಡು ಸೆಲ್ಫ್ ಚೆಕ್ ಮಾಡ್ಕೋಬೇಕು. ಸೊ ರಿವಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವತ್ತಿನ ದಿನ ರಿವಿಷನ್ ಮಾಡಿದ್ರೆ ಸಾಕಾಗಲ್ಲ, ಮತ್ತೆ 3-4 ಡೇಸ್ ಬಿಟ್ಟು ಮತ್ತೊಂದ್ಸರಿ ರಿವಿಷನ್ ಮಾಡ್ಬೇಕು, ಆಮೇಲೆ ಎಕ್ಸಾಮ್ ಹಿಂದಿನ ಮತ್ತೊಂದ್ಸರಿ ರಿವಿಷನ್ ಮಾಡ್ಬೇಕು. ಸೊ ಪ್ರತಿ ಸರಿನೂ ರಿವಿಷನ್ ಮಾಡ್ತಾ ಇದ್ದಂಗೆನೆ ನಿಮಗೆ ಏನಾಗುತ್ತೆ ಅಂದ್ರೆ ಆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ನಿಮಗೆ ಮೈಂಡ್ ಅಲ್ಲಿ ಉಳ್ಕೊಂಡೋಗುತ್ತೆ, ಪದೇ ಪದೇ ನಿಮಗೆ ಮರ್ತೋಗಲ್ಲ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರ್ತೀರಾ, ರಿವಿಷನ್ ಮಾಡಿರ್ತೀರಾ. ಸೊ ಹಂಗಾಗಿ ಎಕ್ಸಾಮ್ ಅಲ್ಲಿ ಈಸಿಯಾಗಿ ನೀವು ಅದನ್ನ ಬರಿಬಹುದು. ಆಮೇಲೆ ಇನ್ನೊಂದೇನಂತ ಅಂದ್ರೆ, ನೀವು ಓದ್ಬೇಕಾದ್ರೆ ಇಂಪಾರ್ಟೆಂಟ್ ಡೇಟ್ಸ್ ಅಥವಾ ಸೈಂಟಿಸ್ಟ್ ನೇಮ್ಸ್, ಆಮೇಲೆ ಫಾರ್ಮುಲಾ ಇರ್ಬೋದು, ಲಾ ಇರ್ಬೋದು, ಅಥವಾ ಡೆಫಿನಿಷನ್ಸ್ ಇರ್ಬೋದು, ಇದನ್ನ ಎಲ್ಲ ಏನಂತ ಅಂದ್ರೆ ಒಂದು ಶೀಟ್ ಅಲ್ಲಿ ಅಥವಾ ಒಂದ್ ಬುಕ್ ಮೇಂಟೈನ್ ಮಾಡಿಟ್ಕೊಳ್ಳಿ. ಅದರಲ್ಲಿ ಎಲ್ಲದನ್ನು ಪಾಯಿಂಟ್ಸ್ ಎಲ್ಲ ಬರ್ಕೊಳ್ಳಿ. ಇದನ್ನ ಎಕ್ಸಾಮ್ ದಿನ ಬೆಳಗ್ಗೆ ಆ ಪಾಯಿಂಟ್ಸ್ ನ ಎಲ್ಲ ಏನ್ ಮಾಡ್ಕೋಬೇಕು ಅಂದ್ರೆ ನೀವು ರಿವೈಸ್ ಮಾಡ್ಬೇಕು. ಅವಾಗ ಎಕ್ಸಾಮ್ ಟೈಮ್ ಅಲ್ಲಿ ಮರ್ತೋಗಲ್ಲ. ಯೂಶಲಿ ಇದನ್ನೇ ಜಾಸ್ತಿ ನೀವು ಮರ್ತೋಗೋದು. ಏನಂತಂದ್ರೆ ಎಲ್ಲರೂ ಕಾಮನ್ ಆಗಿ ಏನ್ ಮರ್ತೋಗ್ತೀರಾ ಅಂತಂದ್ರೆ ಸೈಂಟಿಸ್ಟ್ ನೇಮ್ಸ್ ಅಥವಾ ಇಯರ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಲಾಸ್, ಡೆಫಿನಿಷನ್, ಅದರಲ್ಲಿ ಪರ್ಟಿಕ್ಯುಲರ್ ಟರ್ಮ್ಸ್ ಇರುತ್ತೆ, ಅದನ್ನ ನೀವು ಬರೀಲೇಬೇಕಾಗಿರುತ್ತೆ. ಸೊ ಹಂಗಾಗಿ ಅದನ್ನ ಏನ್ ಮಾಡಿ ಅಂತಂದ್ರೆ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಅದನ್ನ ಚೀಟ್ ನೋಟ್ಸ್ ಅಂತ ಕರಿತೀವಿ, ಅಥವಾ ಪಾಯಿಂಟ್ ಲಿಸ್ಟ್ ಅಂತ ಕೂಡ ಕರಿತೀವಿ. ಅದನ್ನ ನೀವು ಎಕ್ಸಾಮ್ ದಿನ ಏನ್ ಮಾಡ್ಬೇಕು ಅಂತಂದ್ರೆ ರಿವೈಸ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್, ಇಲ್ಲಿ ತನಕ ಎಲ್ಲ ಟಿಪ್ಸು ಗೊತ್ತಾಗಿದೆ, ಯಾವ ತರ ಪ್ರಿಪೇರ್ ಆಗ್ತೀರಾ, ಏನೇನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಆದ್ರೆ ಈ ಟಿಪ್ ಫಾಲೋ ಮಾಡಿಲ್ಲ ಅಂತಂದ್ರೆ ನೀವು ಮತ್ತೆ ಇಷ್ಟು ದಿನ ಮಾಡಿರೋದೆಲ್ಲ ಏನಾಗುತ್ತೆ, ವೇಸ್ಟ್ ಆಗುತ್ತೆ. ಏನಂದ್ರೆ ಎಕ್ಸಾಮ್ ದಿನ ಮಾಡುವಂತ ಕೆಲವೊಂದು ಕಾಮನ್ ಮಿಸ್ಟೇಕ್ಸ್ ನೀವು ಅವಾಯ್ಡ್ ಮಾಡ್ಬೇಕು. ಏನೇನದು ಅಂತ ಅಂದ್ರೆ, ಎಕ್ಸಾಮ್ ಹಿಂದಿನ ದಿನ ಕರೆಕ್ಟ್ ಆಗಿ ನೀವು ನಿದ್ದೆ ಮಾಡಿರ್ಬೇಕು. ಯಾಕೆ ಎಲ್ರು ಇದನ್ನೇ ಹೇಳ್ತಾರೆ ಅಂತಂದ್ರೆ, ಅವರ್ ಬ್ರೈನ್ ನೀಡ್ಸ್ ರೆಸ್ಟ್. ಪ್ರಾಪರ್ ರೆಸ್ಟ್ ಕೊಟ್ಟಾಗ ಬ್ರೈನಿಗೆ ಮಾತ್ರ ನೆಕ್ಸ್ಟ್ ಡೇ ಅದು ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಅದಕ್ಕೆ ಜಾಸ್ತಿ ಸ್ಟ್ರೆಸ್ ಕೊಟ್ಟು ಇಡೀ ದಿನ ಹಿಂದಿನ ದಿನ ರಾತ್ರಿ ಎಲ್ಲ ಓದ್ಬಿಟ್ರೆ ಎಕ್ಸಾಮ್ ದಿನ ಅವತ್ತು ಕರೆಕ್ಟ್ ಆಗಿ ಪರ್ಫಾರ್ಮೆನ್ಸ್ ಮಾಡೋಲ್ಲ ನಿಮ್ಮ ಬ್ರೈನ್. ಸೊ ಎಕ್ಸಾಮ್ ಹಿಂದಿನ ದಿನ ಮಿನಿಮಮ್ ಅಂತಂದ್ರೂ 6 to 7 hours ಸ್ಲೀಪ್ ಇರ್ಲೇಬೇಕು. ನೀವು ಯಾವುದೇ ಟಾಪರ್ಸ್ ಇಂಟರ್ವ್ಯೂ ತಗೊಳ್ರಿ, ನೋಡ್ರಿ, ಏನಾದ್ರೂ ಇದ್ರೂ ಅವ್ರೆಲ್ಲದನ್ನು ಹೇಳೋದು ಒಂದೇ, ಏನಂತಂದ್ರೆ ಎಕ್ಸಾಮ್ ಹಿಂದಿನ ದಿನ ನಾನು ಕರೆಕ್ಟ್ ಆಗಿ ನಿದ್ದೆ ಮಾಡಿದ್ದೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೀವು ಓದಿರ್ತೀರಾ, ಅಷ್ಟು ದಿನ ಓದಿದ್ದೆಲ್ಲ ಅವತ್ತಿನ ಹಿಂದಿನ ದಿನ ನೀವು ಕರೆಕ್ಟ್ ಆಗಿ ನಿದ್ದೆ ಮಾಡಿಲ್ಲ ಅಂತಂದ್ರೆ ಎಕ್ಸಾಮ್ ದಿನ ಆ ಕಾನ್ಸೆಪ್ಟ್ ಎಲ್ಲ ನಿಮಗೆ ಆನ್ಸರ್ನ ಕರೆಕ್ಟ್ ಆಗಿ ಮಾಡಕ್ಕೆ ನೆನಪಾಗಲ್ಲ. ಸೊ ಯಾಕೆ ನೆನಪು ಮಾಡ್ತಿಲ್ಲ ಬ್ರೈನ್ ಅಂತ ಅಂದ್ರೆ ನೀವು ಅದಕ್ಕೆ ಪ್ರಾಪರ್ ಆಗಿ ರೆಸ್ಟ್ ಕೊಡ್ತಿರಲ್ಲ. ಸೊ ಹಾಗಾಗಿ ಎಕ್ಸಾಮ್ ಹಿಂದಿನ ದಿನ ಕರೆಕ್ಟ್ ಆಗಿ ನಿದ್ದೆ ಮಾಡೋದು ಒಂದು ಇಂಪಾರ್ಟೆಂಟ್ ಥಿಂಗ್. ಇನ್ನೊಂದು, ಎಕ್ಸಾಮ್ ಹಾಲಲ್ಲಿ ಹೋಗಿರ್ತೀರಾ, ಕ್ವೆಶನ್ ನ ಕರೆಕ್ಟ್ ಆಗಿ ಓದಲ್ಲ, ಕ್ವೆಶನ್ ಪೇಪರ್ನ ಕರೆಕ್ಟ್ ಆಗಿ ನೋಡ್ಕೊಂಡಿರಲ್ಲ. ಏನಂತ ಅಂದ್ರೆ ಅದರಲ್ಲಿರೋ ಕಂಪ್ಲೀಟ್ ಕ್ವೆಶನ್ ಸೆಂಟೆನ್ಸ್ ಪೇಷನ್ಸ್ ಕೊಟ್ಟು ಟೈಮ್ ಕೊಟ್ಟು ಪೂರ್ತಿಯಾಗಿ ಓದಲ್ಲ. ಅರ್ಧ ಓದ್ತೀರಾ, ನನಗೆ ಇದು ಗೊತ್ತು ಅಂತ ಹೇಳಿ ಆನ್ಸರ್ ಬರೆಯೋಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಕಂಪ್ಲೀಟ್ ಆ ಥರದ್ದು 5 ಮಾರ್ಕ್ಸ್ ಕ್ವಶನ್ಸ್ ಬರ್ದಿರ್ತೀರಾ, ಆಮೇಲೆ ಹೊರಗಡೆ ಬಂದು ಎಕ್ಸಾಮ್ ಹಾಲಿಂದ ಬಂದ್ಬಿಟ್ಟು ನಾನು 5 ಮಾರ್ಕ್ಸ್ ಕ್ವಶನ್ ಕೇಳಿರಲ್ಲ, ಇದಕ್ಕೆ ನಾನು ಇದು ಬರ್ದೆ ಅಂತ ಅಂತೀರಾ. ಅವಾಗ ಇನ್ನೊಬ್ರು ಫ್ರೆಂಡ್ಸ್ ಹೇಳ್ತಾರೆ, ಓ ಇದು ಅದಲ್ಲ, ಇದು ಆನ್ಸರ್ ಅಂತ ಹೇಳಿದಾಗ ನಿಮಗೆ ಹೆಂಗ್ ಅನ್ಸುತ್ತೆ? ಐ ನೋ ದಟ್ ಫೀಲ್ ಹೆಂಗಾಗುತ್ತೆ ಅಂತ ಹೇಳಿ. ಸೊ ಏನಂತ ಅಂದ್ರೆ ಕಂಪಲ್ಸರಿ ಕ್ವೆಶನ್ ನ ಕೊನೆ ತನಕನೂ ಕೇರ್ಫುಲ್ ಆಗಿ ಓದಿ ಆಮೇಲೆ ಆನ್ಸರ್ ಮಾಡಿ. ಆಮೇಲೆ ಫಸ್ಟ್ ಕ್ವೆಶನ್ ನೋಡ್ತೀರಾ, ಅದು ಟಫ್ ಇರುತ್ತೆ.
ಇದು ಟಫ್ ಇದೆ, ನಾನು ಓದಿದ್ದೆ ನನಗಿದು ನೆನಪಾಗ್ತಿಲ್ಲ, ಅಥವಾ ನಾನು ಈ ಕಾನ್ಸೆಪ್ಟ್ ಓದಿರ್ಲಿಲ್ಲ ಅಂತ ನೀವೇನಾದ್ರೂ ಅನ್ಕೊಂಡು ಫುಲ್ ನಿಮಗೆ ನೀವು ಡಿಮೋಟಿವೇಟ್ ಮಾಡ್ಕೊಂಡ್ಬಿಡ್ತೀರಾ, ನೆಗೆಟಿವ್ ಥಿಂಕ್ ಮಾಡ್ತಿರ್ತೀರಾ. ಇನ್ನೇನು ಮುಗೀತು ನಂದು ಈ ಪೇಪರ್ ಗೋವಿಂದ, ಇನ್ ಮಿಕ್ಕಿದ್ದೆಲ್ಲ ನಾನು ಬರ್ದಂಗೆನೆ ಅಂತ ಅನ್ಕೊಂಡು ನೀವು ಯಾವತ್ತೂ ಕುತ್ಕೋಬಾರ್ದು ಎಕ್ಸಾಮ್ ಹಾಲಲ್ಲಿ. ನೆಕ್ಸ್ಟ್ ಕ್ವೆಶನ್ ನೋಡಿ. ನೆಕ್ಸ್ಟ್ ಕ್ವೆಶನ್ ನೋಡಿ. ಒಂದು ಕ್ವೆಶನ್ ಪೇಪರ್ ಇದೆ ಅಂತಂದ್ರೆ ಅದರಲ್ಲಿ ಈಸಿ, ಮೀಡಿಯಂ, ಡಿಫಿಕಲ್ಟ್ 3 ತರ ಲೆವೆಲ್ ಇದ್ದೇ ಇರುತ್ತೆ. ಸೊ ಆರಾಮಾಗಿ ಕುತ್ಕೊಂಡು ನೋಡ್ಕೊಂಡು ಆನ್ಸರ್ಸ್ ಮಾಡಿ. ನೆಕ್ಸ್ಟ್, ಎಕ್ಸಾಮ್ ಹಾಲಲ್ಲಿ ಟೈಮ್ ಮ್ಯಾನೇಜ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸಪೋಸ್ 5 ಮಾರ್ಕ್ಸ್ ಕ್ವೆಶನ್ ಇರುತ್ತೆ, ಅದಕ್ಕೆ ನೀವು ಬಹಳ ಚೆನ್ನಾಗಿ ಓದಿರ್ತೀರಾ. ಎಷ್ಟು ಚೆನ್ನಾಗಿ ಓದಿರ್ತೀರಾ ಅಂತಂದ್ರೆ 2 ಪೇಜ್ ಬರೆಯೋದ ಅಷ್ಟೇ ಅಲ್ಲ, 5-6 ಪೇಜ್ ಬರೆಯುವಷ್ಟು ನಿಮಗೆ ಆನ್ಸರ್ ಗೊತ್ತಿರುತ್ತೆ. ಹಂಗಂತ ನನಗೆ ಗೊತ್ತಿದೆ ಅಂತ ಹೇಳಿ 5-6 ಪೇಜಸ್ ಎಲ್ಲ ಬರಿತಾ ಕುತ್ಕೊಂಡ್ರೆ ಬೇರೆ ಆನ್ಸರ್ಸ್ ಮಾಡಕ್ಕೆ ಟೈಮ್ ಇರುತ್ತಾ? ಸೊ ಏನಂತಂದ್ರೆ ಎಷ್ಟು ಕೇಳಿರ್ತಾರೆ ಅಷ್ಟನ್ನ ಕರೆಕ್ಟ್ ಆಗಿ ಬರೀರಿ, ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಬರೀರಿ. 5 ಮಾರ್ಕ್ಸ್ ಕ್ವಶನ್ಗೆ ನಾನು 10 ಮಿನಿಟ್ಸ್ ಸ್ಪೆಂಡ್ ಮಾಡ್ತೀನಿ, ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಗೆ ಮತ್ತೆ 10 ಮಿನಿಟ್ಸ್ ಸ್ಪೆಂಡ್ ಮಾಡ್ತೀನಿ ಅಂತ ಅನ್ಕೊಂಡು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಯಾವಾಗ ಬರೀತಿರೋ ಆವಾಗ ಮಾತ್ರ ನೀವು ಎಲ್ಲ ಆನ್ಸರ್ಸ್ನ ಕಂಪ್ಲೀಟ್ ಆಗಿ ಬರೆದು ಬರಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಗೊತ್ತಿದ್ರೂ ಬರೆಯಕ್ ಆಗಿಲ್ಲ ಅಂತಂದ್ರೆ ಅವಾಗ ಬಹಳ ಬೇಜಾರಾಗುತ್ತೆ. ಸೊ ಏನಂತ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯೋರ್ ಎಕ್ಸಾಮ್ ಹಾಲ್. ಸೊ ಅದಕ್ಕಿಂತ ಮುಂಚೆನೆ ನೀವೇನ್ ಮಾಡಿರ್ಬೇಕು ಅಂತಂದ್ರೆ ಎಕ್ಸಾಮ್ಗಿಂತ ಮುಂಚೆನೆ ಬರ್ದು ಪ್ರಾಕ್ಟೀಸ್ ಮಾಡಿರ್ಬೇಕು. ಸಪೋಸ್ ಅಲ್ಲಿ ಟೈಮರ್ ಇಟ್ಕೊಂಡ್ಬಿಟ್ಟು 5 ಮಾರ್ಕ್ಸ್ ನಾನೀಗ 10 ಮಿನಿಟ್ಸ್ ಅಲ್ಲಿ ಮುಗಿಸ್ತೀನಿ ಅಂತಂದೇಳಿ ನೀವು ಬರ್ದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಎಕ್ಸಾಮಿಗೆ ಅವಾಗ ಈ ತರ ಪ್ರಾಬ್ಲಮ್ ಆಗೋದಿಲ್ಲ. ಪ್ರತಿ ಸರ್ತಿನೂ ಎಕ್ಸಾಮ್ ಹಾಲಲ್ಲಿ ನಾವು ಇನ್ವಿಜಿಲೇಟರ್ಸ್ ಆದಾಗ ನೋಡ್ತೀವಿ, ಇನ್ನು ಲಾಸ್ಟ್ 10 ಮಿನಿಟ್ಸ್ ಇರುತ್ತೆ, 5 ಮಿನಿಟ್ಸ್ ಇರುತ್ತೆ, ಅವಾಗ 5 ಮಾರ್ಕ್ಸ್ ಇಂದ ಜೋರಾಗಿ ಗೀಸ್ತಾ ಇರ್ತಾರೆ. ಡಾಕ್ಟರ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರಿತಾ ಗೀಸ್ತಾ ಇರ್ತಾರೆ. ಅದೇನಾದ್ರು ಯೂಸ್ ಆಗುತ್ತಾ? ಇಲ್ಲ. ಮಾರ್ಕ್ಸ್ ಸಿಕ್ಕಲ್ಲ, ನಿಮಗೂ ಟೆನ್ಷನ್, ಎಕ್ಸಾಮ್ ಪೇಪರ್ ಇಸ್ಕೊಳ್ಳೋರಿಗೂ ಟೆನ್ಷನ್, ಎಲ್ಲರಿಗೂ ಟೆನ್ಷನ್ ಕ್ರಿಯೇಟ್ ಮಾಡಿ ಕುತ್ಕೋತೀರಾ. ಸೊ ಡೋಂಟ್ ಮೇಕ್ ದೀಸ್ ಮಿಸ್ಟೇಕ್ಸ್. ನೆಕ್ಸ್ಟ್, ಆನ್ಸರ್ಸ್ ಏನ್ ಮಾಡ್ಬೇಕು ಅಂತಂದ್ರೆ ಕ್ಲೀನ್ ಆಗಿ ಪ್ರೆಸೆಂಟ್ ಮಾಡಬೇಕು ಕ್ವೆಶನ್ ಆನ್ಸರ್ ಶೀಟ್ ಅಲ್ಲಿ. ಈಗ ಒಂದ್ ಯಾವ್ದೋ 5 ಮಾರ್ಕ್ಸ್ ಕ್ವೆಶನ್ ಕೇಳಿದ್ದಾರೆ, ನೀವೇನ್ ಮಾಡ್ತೀರಾ ಅಂತಂದ್ರೆ ಫಸ್ಟ್ ಒಂದ್ ಸೆಂಟೆನ್ಸ್ ಬರೀತೀರಾ, ಅದು ನಿಮಗೆ ರಾಂಗ್ ಅನ್ಸುತ್ತೆ, ಅದನ್ನ ಏನ್ ಮಾಡ್ಬಿಡ್ತೀರಾ ನೀವು ಅಲ್ಲೇ ಸ್ಕ್ರಿಬಲ್ ಮಾಡ್ತೀರಾ. ಸೊ ಸ್ಕ್ರಿಬ್ಲಿಂಗ್ ಅಲ್ಲೇ ಕ್ವಾಟರ್ ಚಿತ್ತು ಮಾಡೋದು, ಆಮೇಲೆ ಮತ್ತೆ ಇನ್ನೊಂದು ಬರೆಯೋದು, ವೈಟ್ನರ್ ಎಲ್ಲ ಹಾಕಿರ್ತೀರಾ. ಸೊ ಅವಾಯ್ಡ್ ದೀಸ್ ಮಿಸ್ಟೇಕ್ಸ್. ಈ ತರ ನೀವು ಯಾವತ್ತು ಆನ್ಸರ್ಸ್ನ ಪ್ರೆಸೆಂಟ್ ಮಾಡಕ್ ಹೋಗ್ಬೇಡಿ. ಕ್ಲೀನ್ ಆಗಿ ಆನ್ಸರ್ಸ್ನ ಬರೀರಿ, ಎಷ್ಟು ಕೇಳಿರ್ತಾರೋ ಅಷ್ಟನ್ನ ಕರೆಕ್ಟ್ ಆಗಿ ನೀವು ಆನ್ಸರ್ ಮಾಡಬೇಕು. ಕ್ವಶನ್ ನಂಬರ್ ಕರೆಕ್ಟ್ ಆಗಿ ಹಾಕಿರ್ಬೇಕು. ಬೇಕಿದ್ರೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಯಾವ ತರ ನೀವು ಎಕ್ಸಾಮ್ ಅಲ್ಲಿ ಆನ್ಸರ್ಸ್ ಬರೀಬೇಕು ಅಂತಂದ್ರಿ. ಸೊ ಆನ್ಸರ್ಸ್ನ ಕರೆಕ್ಟ್ ಆಗಿ ಬರೆಯೋದು ನಿಮಗೆ ಎಕ್ಸಾಮ್ ಹಾಲಲ್ಲಿ ನೀವು ಮಾಡುವಂತ ಒಂದು ಮೇಜರ್ ಸ್ಟೆಪ್. ಸೊ ಇದೆಲ್ಲ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಅಫ್ ಕೋರ್ಸ್ ಇಟ್ ಈಸ್ ವೆರಿ ಯೂಸ್ಫುಲ್, ಐ ನೋ, ಬಿಕಾಸ್ ಐ ಯೂಸ್ ಟು ಡೂ ಆಲ್ ದೀಸ್ ಟಿಪ್ಸ್ ಟು ಸ್ಕೋರ್ ಮೋರ್ ಇನ್ ಮೈ ಎಕ್ಸಾಮ್ಸ್. ಸೊ ನನ್ನ ಎಕ್ಸಾಮ್ ಅಲ್ಲೂ ಕೂಡ ನಾನು ಇದೇ ಟಿಪ್ಸ್ ನಾನು ಯೂಸ್ ಮಾಡ್ತಿದ್ದು. ಸೊ ಹಂಗಾಗಿ ಜಾಸ್ತಿ ಮಾರ್ಕ್ಸ್ ಕೂಡ ನನಗೆ ಬರ್ತಾ ಇತ್ತು. ಸೊ ಆಲ್ ದೀಸ್ ಟಿಪ್ಸ್ ಆರ್ ವೆರಿ ಯೂಸ್ಫುಲ್, ಐ ಥಿಂಕ್ ಸೊ, ಹೋಪ್ ಸೊ. ಸೊ ನಿಮಗೆ ಯಾವ್ದಾದ್ರು ಯೂಸ್ಫುಲ್ ಅನಿಸ್ತು ಟಿಪ್, ನಿಮಗೆ ಯಾವ್ದು ಮೋಸ್ಟ್ ಯೂಸ್ಫುಲ್ ಅನಿಸ್ತು, ನೀವು ಯಾವ್ದನ್ನ ಮಿಸ್ ಮಾಡ್ತಾ ಇದ್ರಿ ಇಷ್ಟು ದಿನ, ಯಾವ್ದು ಇನ್ಮೇಲೆ ಫಾಲೋ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು, ಅಂಡ್ ಶೇರ್ ದಿಸ್ ಇನ್ಫಾರ್ಮೇಶನ್ ವಿತ್ ಯೋರ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬೈ ಬಾಯ್.